ರಾಯ್ ಸೂಸೈಡ್ ಹಿಂದಿದೆಯಾ? ಅಂಡರ್ವರ್ಲ್ಡ್ ಲಿಂಕ್, ಅಂಡರ್ವರ್ಲ್ಡ್ಗೂ ಕೂಡ ಕರಾಳ ಜಗತ್ತಿಗೂ ಕೂಡ ಲಿಂಕ್ ಇದೆಯಾ ಅನ್ನೋದು. ಕೇರಳ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾ ಇದ್ರು ಸಿಜೆ ರಾಯ್. ಉದ್ಯಮವನ್ನ ವಿಸ್ತರಿಸೋದಕ್ಕೆ ದುಬೈಗೂ ಹೋಗಿದ್ರು ಸಿಜೆ ರಾಯ್. ತಮ್ಮ ಉದ್ಯಮವನ್ನ ದುಬೈಗೂ ಕೂಡ ವಿಸ್ತರಿಸಬೇಕು ಅಂತ ದುಬೈಗೆ ಹೋಗಿದ್ದ ವೇಳೆ ಅಂಡರ್ವರ್ಲ್ಡ್ ಇಂದ ಬೆದರಿಕೆ ಬಂದಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ದುಬೈನಲ್ಲಿ ಅಂಡರ್ವರ್ಲ್ಡ್ ಪೇಮೆಂಟ್ ವಿಚಾರಕ್ಕೆ ಕಿರಿಕ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಅದಾದ ಮೇಲೆ ದುಬೈನಿಂದ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದರಂತೆ. ದುಬೈ ಕಡೆ ಹೋಗದೆ ಕೇರಳದಲ್ಲೇ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದ್ದರು. ಸುಮಾರು 15 ಪ್ರಾಜೆಕ್ಟ್ಗಳನ್ನ ಸಿಜೆ ರಾಯ್ ನಡೆಸ್ತಾ ಇದ್ರು. 15-16 ಪ್ರಾಜೆಕ್ಟ್ಗಳನ್ನ ಕೇರಳದಲ್ಲಿ ನಡೆಸ್ತಾ ಇದ್ರು. ಹಲವು ಬೆದರಿಕೆ ಕರೆಗಳು ಅವರಿಗೆ ಬರ್ತಾ ಇದ್ವು ಅನ್ನೋ ಬಗ್ಗೆ ಕೂಡ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಕುಟುಂಬಸ್ಥರಿಂದ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಪೊಲೀಸರು. ಒಂದಷ್ಟು ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ ಕೂಡ. ದುಬೈನಲ್ಲಿ ಇವತ್ತು ರಿಯಲ್ ಎಸ್ಟೇಟ್ಗೆ ನಿಜಕ್ಕೂ ಬಂಗಾರದಂತಹ ಬೆಲೆ ಇದೆ, ಗಗನಕ್ಕೆ ಏರ್ತಾ ಇದೆ ಅಲ್ಲಿ ಬೆಲೆ. ಹಾಗಾಗಿ ಸಿಜೆ ರಾಯ್ ಅವರು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿಯೇ ಆಗಿರೋದ್ರಿಂದ ಮೂಲತಃ ಅವರು ತಮ್ಮ ರಿಯಲ್ ಎಸ್ಟೇಟ್ ಉದ್ಯಮವನ್ನು ದುಬೈಗೂ ವಿಸ್ತರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಇದೇ ನಿಟ್ಟಿನಲ್ಲಿ ದುಬೈಗೆ ಹೋಗಿದ್ರು. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿನ ಅಂಡರ್ವರ್ಲ್ಡ್ನಿಂದ ಅವರಿಗೆ ಬೆದರಿಕೆಯ ಕರೆಗಳು ಬರೋದಕ್ಕೆ ಶುರುವಾಯಿತು ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಆ ಬೆದರಿಕೆಯ ಕರೆಗಳು ಬಂದ ನಂತರ ಅವರು ದುಬೈನಿಂದ ವಾಪಸ್ ಬೆಂಗಳೂರಿಗೆ ಬಂದಿರ್ತಾರೆ. ತಮ್ಮ ಸಾಮ್ರಾಜ್ಯವನ್ನ ಕೇರಳಕ್ಕೆ ವಿಸ್ತರಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡು ಈಗಾಗಲೇ ಅಲ್ಲಿ ಒಂದು 15-16 ಪ್ರಾಜೆಕ್ಟ್ಗಳು ಅವ್ರದ್ದು ನಡೀತಾ ಇದೆ ಕೂಡ. ಅದಕ್ಕೂ ಕೂಡ ಸಾಕಷ್ಟು ಸೆಲೆಬ್ರಿಟಿಗಳನ್ನು, ಮಾಡೆಲ್ಗಳನ್ನು ಎಲ್ಲ ಕರೆಸಿ ಪ್ರಚಾರವನ್ನು ಕೂಡ ಮಾಡಿದ್ರು. ಇದಾದ ಮೇಲೆ ಅವರಿಗೆ ಕೇರಳದ ಭೂಮಾಫಿಯಾದಿಂದ ಕೂಡ ಬೆದರಿಕೆಯ ಕರೆಗಳು ಬಂದಿದ್ವು ಅನ್ನೋ ಮಾಹಿತಿ ಇದೆ. ಕೇವಲ ದುಬೈನ ಅಂಡರ್ವರ್ಲ್ಡ್ ಅಷ್ಟೇ ಅಲ್ಲ, ಕೇರಳದ ಭೂಮಾಫಿಯಾ, ದುಬೈನ ಅಂಡರ್ವರ್ಲ್ಡ್, ಕೇರಳದ ಭೂಮಾಫಿಯಾ ಇದಷ್ಟೇ ಅಲ್ಲದೆ ಬೇರೆ ಏನು ಟೆನ್ಷನ್ಸ್ ಇದೆಯೋ ಗೊತ್ತಿಲ್ಲ. ಅದರ ಜೊತೆಗೆ ಇವರ ಕಂಪನಿಯಲ್ಲಿ ಹೂಡಿಕೆ ಮಾಡಿದಂತಹವರು ಹಣವನ್ನು ವಾಪಸ್ ಕೊಡಿ ಅಂತ ಬೇರೆ ಕೇಳ್ತಾ ಇದ್ರು. ಆ ಒತ್ತಡ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.